ಮೊದಲನೇ ಪ್ರಶ್ನೆ, ಯಾವ ಹಣ್ಣು ತಿಂದರೆ ಜೀರ್ಣಶಕ್ತಿ ಹೆಚ್ಚುತ್ತದೆ? ಎ. ಬಾಳೆಹಣ್ಣು, ಬಿ. ಕಿತ್ತಾಳೆ, ಸಿ. ಅನಾನಸ್, ಡಿ. ಕಲ್ಲಂಗಡಿ. ಉತ್ತರ ಎ. ಬಾಳೆಹಣ್ಣು. ಎರಡನೇ ಪ್ರಶ್ನೆ, ಯಾವ ರೋಗಿಗಳು ಬೈಸಿಕಲ್ ಓಡಿಸಬಾರದು? ಎ. ಮೊಣಕಾಲು ನೋವು, ಬಿ. ಮೂತ್ರಪಿಂಡ, ಸಿ. ಮಧುಮೇಹ, ಕ್ಯಾನ್ಸರ್. ಉತ್ತರ ಎ. ಮೊಣಕಾಲು ನೋವು. ಮೂರನೇ ಪ್ರಶ್ನೆ, ಯಾವ ಆಹಾರವನ್ನು ಹೆಚ್ಚು ತಿನ್ನುವುದರಿಂದ ಮೂಳೆ ಹಾನಿಯಾಗುತ್ತದೆ? ಎ. ಹುಳಿ, ಬಿ. ಉಪ್ಪು, ಸಿ. ಸಿಹಿ, ಡಿ. ಕಹಿ. ಉತ್ತರ ಬಿ. ಉಪ್ಪು. ನಾಲ್ಕನೇ ಪ್ರಶ್ನೆ, ಯಾವ ಆಹಾರಗಳು ಮೂತ್ರಪಿಂಡದ ಸಮಸ್ಯೆಗಳಿಗೆ ಕಾರಣವಾಗುತ್ತವೆ? ಎ. ಚಿಪ್ಸ್, ಬಿ. ಕೆಚಪ್, ಸಿ. ಉಪ್ಪಿನಕಾಯಿ, ಡಿ. ಪಿಜ್ಜಾ. ಉತ್ತರ ಮೇಲಿನ ಎಲ್ಲವೂ. ಐದನೇ ಪ್ರಶ್ನೆ, ಯಾವ ಹಣ್ಣುಗಳನ್ನು ತಿನ್ನುವುದರಿಂದ ನಾಯಿಗಳು ಸಾಯಬಹುದು? ಎ. ಬಾಳೆಹಣ್ಣು, ಬಿ. ದ್ರಾಕ್ಷಿ, ಸಿ. ಕಿತ್ತಾಳೆ, ಡಿ. ಸೇಬು. ಉತ್ತರ ಬಿ. ದ್ರಾಕ್ಷಿ. ಆರನೇ ಪ್ರಶ್ನೆ, ವಿಶ್ವದ ಎಷ್ಟು ದೇಶಗಳು ಫೇಸ್ಬುಕ್ ಅನ್ನು ಚಲಾಯಿಸುವುದನ್ನು ನಿಷೇಧಿಸಲಾಗಿದೆ? ಎ. 10, ಬಿ. 8, ಸಿ. 6, ಡಿ. 3. ಉತ್ತರ ಬಿ. 8. ಏಳನೇ ಪ್ರಶ್ನೆ, ನಿಮ್ಮ ಯಕೃತ್ ಹಾನಿಯಾಗಿದೆ ಎಂದು ಅರ್ಥ ಮಾಡಿಕೊಳ್ಳಲು ರೋಗದ ಲಕ್ಷಣಗಳು ಯಾವ್ಯಾವು? ಎ. ಹಸಿವಿನ ನಷ್ಟ, ಬಿ. ಹೊಟ್ಟೆ ನೋವು, ಸಿ. ವಾಕರಿಕೆ, ಡಿ. ಚರ್ಮ ತುರಿಕೆ. ಉತ್ತರ ಮೇಲಿನ ಎಲ್ಲವೂ. ಎಂಟನೇ ಪ್ರಶ್ನೆ, ದೇಹದ ಮೂಳೆಗಳನ್ನು ಆರೋಗ್ಯವಾಗಿಡಲು ಯಾವ ತರಕಾರಿ ಸಹಾಯ ಮಾಡುತ್ತದೆ? ಎ. ಕ್ಯಾರೆಟ್, ಬಿ. ಎಲೆಕೋಸು, ಸಿ. ಕುಂಬಳಕಾಯಿ, ಡಿ. ಹೀರೆಕಾಯಿ. ಉತ್ತರ ಬಿ. ಎಲೆಕೋಸು. ಒಂಬತ್ತನೇ ಪ್ರಶ್ನೆ, ನೀವು ಮಧ್ಯಾಹ್ನ ಮಲಗಿದರೆ ಏನಾಗುತ್ತದೆ? ಎ. ಚಿಂತೆ ಹೆಚ್ಚಾಗುತ್ತದೆ, ಬಿ. ಸೋಮಾರಿತನ ಹೆಚ್ಚುತ್ತದೆ, ಸಿ. ಆರೋಗ್ಯ ವೃದ್ಧಿಸುತ್ತದೆ, ಡಿ. ಬುದ್ಧಿಶಕ್ತಿ ಹೆಚ್ಚುತ್ತದೆ. ಉತ್ತರ ಬಿ. ಸೋಮಾರಿತನ ಹೆಚ್ಚುತ್ತದೆ. ಹತ್ತನೇ ಪ್ರಶ್ನೆ, ಕೆಂಪು ಬಣ್ಣದ ಹಸುಗಳು ಯಾವ ದೇಶದಲ್ಲಿ ಕಂಡುಬರುತ್ತವೆ? ಎ. ಜಪಾನ್, ಬಿ. ಬಾಂಗ್ಲಾದೇಶ್, ಸಿ. ಭಾರತ, ಡಿ. ಚೀನಾ. ಉತ್ತರ ಡಿ. ಚೀನಾ. ಹನ್ನೊಂದನೇ ಪ್ರಶ್ನೆ, ಭಾರತದಲ್ಲಿ ಆಧಾರ್ ಕಾರ್ಡ್ ಅನ್ನು ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು? ಎ. 2016, ಬಿ. 2015, ಸಿ. 2011, ಡಿ. 2010. ಉತ್ತರ ಡಿ. 2010. ಹನ್ನೆರಡನೇ ಪ್ರಶ್ನೆ, ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಎ. ಕ್ಯಾನ್ಸರ್, ಬಿ. ಶೀತ ಜ್ವರ, ಸಿ. ಶುಗರ್ ಕಾಯಿಲೆ, ಡಿ. ಬಿಪಿ. ಉತ್ತರ ಬಿ. ಶೀತ ಜ್ವರ. 13ನೇ ಪ್ರಶ್ನೆ, ಯಾವ ನಗರವನ್ನು ಭಾರತದ ಹೃದಯ ಎಂದು ಕರೆಯಲಾಗುತ್ತದೆ? ಎ. ಕೋಲ್ಕತ್ತಾ, ಬಿ. ದೆಹಲಿ, ಸಿ. ಮುಂಬೈ, ಡಿ. ರಾಜಸ್ಥಾನ್. ಉತ್ತರ ಬಿ. ದೆಹಲಿ. 14ನೇ ಪ್ರಶ್ನೆ, ಯಾವ ದೇಶವು 24 ಗಂಟೆಗಳ ಸೂರ್ಯನ ಬೆಳಕನ್ನು ಹೊಂದಿದೆ? ಎ. ಬಾಂಗ್ಲಾದೇಶ್, ಬಿ. ಭಾರತ, ಸಿ. ಜಪಾನ್, ಡಿ. ನಾರ್ವೆ. ಉತ್ತರ ಡಿ. ನಾರ್ವೆ. 15ನೇ ಪ್ರಶ್ನೆ, ಯಾವ ಎಲೆ ಕೂದಲು ಉದುರುವಿಕೆಯನ್ನು ತ್ವರಿತವಾಗಿ ಕಡಿಮೆ ಮಾಡುತ್ತದೆ? ಎ. ತುಳಸಿ ಎಲೆ, ಬಿ. ನಿಂಬೆ ಎಲೆ, ಸಿ. ಬೇವಿನ ಎಲೆ, ಡಿ. ಪುದೀನ ಎಲೆ. ಉತ್ತರ ಎ. ತುಳಸಿ ಎಲೆ. 16ನೇ ಪ್ರಶ್ನೆ, ನಾವು ಆರೋಗ್ಯವಾಗಿರಲು ದಿನಕ್ಕೆ ಎಷ್ಟು ಗಂಟೆ ನಿದ್ದೆ ಮಾಡಬೇಕು? ಎ. 4 ಗಂಟೆ, ಬಿ. 8 ಗಂಟೆ, ಸಿ. 10 ಗಂಟೆ,
ಡಿ 6 ಗಂಟೆ. ಉತ್ತರ ಬಿ 8 ಗಂಟೆ. 17ನೇ ಪ್ರಶ್ನೆ, ನಾವು ಸರಿಯಾಗಿ ನಿದ್ದೆ ಮಾಡದಿದ್ದರೆ ನಮ್ಮ ದೇಹದ ಯಾವ ಭಾಗಕ್ಕೆ ಪರಿಣಾಮ ಬೀರುತ್ತದೆ? ಎ ಶ್ವಾಸಕೋಶಗಳು, ಬಿ ಮೆದುಳು, ಸಿ ಮೂತ್ರಪಿಂಡ, ಡಿ ಯಕೃತ್. ಉತ್ತರ ಬಿ ಮೆದುಳು. 18ನೇ ಪ್ರಶ್ನೆ, ಯಾವ ದೇಶವನ್ನು ಕೇಕ್ ದೇಶ ಎಂದು ಕರೆಯಲಾಗುತ್ತದೆ? ಸ್ಕಾಟ್ಲ್ಯಾಂಡ್, ಬಿ ಫಿಲಿಪೈನ್ಸ್, ಸಿ ನಾರ್ವೆ, ಡಿ ಕ್ಯೂಬಾ. ಉತ್ತರ ಎ ಸ್ಕಾಟ್ಲ್ಯಾಂಡ್. 19ನೇ ಪ್ರಶ್ನೆ, ಯಾವ ದೇಶವು ಹೆಚ್ಚು ಕಲ್ಲಿದ್ದಲು ಹೊಂದಿದೆ? ಎ ಕೆನಡಾ, ಬಿ ಪಾಕಿಸ್ತಾನ್, ಸಿ ಭಾರತ, ಡಿ ಚೀನಾ. ಉತ್ತರ ಡಿ ಚೀನಾ. 20ನೇ ಪ್ರಶ್ನೆ, ಹೆಚ್ಚು ಕಾಫಿ ಕುಡಿಯುವುದರಿಂದ ದೇಹದ ಯಾವ ಭಾಗಕ್ಕೆ ಹಾನಿಯಾಗುತ್ತದೆ? ಎ ಶ್ವಾಸಕೋಶ, ಬಿ ಮೂತ್ರಪಿಂಡ, ಸಿ ಯಕೃತ್, ಹೃದಯ. ಉತ್ತರ ಡಿ ಹೃದಯ. 21ನೇ ಪ್ರಶ್ನೆ, ಸರಿಯಾಗಿ ನಿದ್ದೆ ಮಾಡದಿದ್ದರೆ ದೇಹದ ಯಾವ ಭಾಗಕ್ಕೆ ದೌರ್ಬಲ್ಯವಾಗುತ್ತದೆ? ಎ ಲಿವರ್ ಆಗಿದೆ, ಬಿ ಮೂತ್ರಪಿಂಡ, ಸಿ ಕಣ್ಣುಗಳು, ಡಿ ಮೆದುಳು. ಉತ್ತರ ಡಿ ಮೆದುಳು. 22ನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಚಹಾ ಕುಡಿಯುವುದರಿಂದ ಯಾವ ಕಾಯಿಲೆ ಬರುತ್ತದೆ? ಎ ಕ್ಯಾನ್ಸರ್, ಬಿ ಜೀರ್ಣಕಾರಿ ಸಮಸ್ಯೆ, ಸಿ ಮಧುಮೇಹ, ಡಿ ಹೃದಯ ರೋಗ. ಉತ್ತರ ಬಿ ಜೀರ್ಣಕಾರಿ ಸಮಸ್ಯೆ. 23ನೇ ಪ್ರಶ್ನೆ, ಒಮ್ಮೆ ಕುದಿಸಿದ ಚಹಾ ಮತ್ತೆ ಮತ್ತೆ ಕುದಿಸಿದರೆ ಯಾವ ಕಾಯಿಲೆ ಬರುತ್ತದೆ? ಎ ಮೂತ್ರಪಿಂಡದ ಕಲ್ಲುಗಳು, ಬಿ ಯಕೃತ್ತಿನ ಹಾನಿ, ಸಿ ಮಧುಮೇಹ, ಕ್ಯಾನ್ಸರ್. ಉತ್ತರ ಡಿ ಕ್ಯಾನ್ಸರ್. 24ನೇ ಪ್ರಶ್ನೆ, ಬೆಳಿಗ್ಗೆ ಯಾವ ಎಲೆ ತಿನ್ನುವುದರಿಂದ ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ? ತುಳಸಿ ಎಲೆ, ಬಿ ಬೇವಿನ ಎಲೆ, ಸಿ ಪುದೀನ ಎಲೆ, ಡಿ ಕರಿಬೇವಿನ ಎಲೆ. ಉತ್ತರ ಎ ತುಳಸಿ ಎಲೆ. 25ನೇ ಪ್ರಶ್ನೆ, ಯಾವ ಎಣ್ಣೆಯನ್ನು ದೇಹಕ್ಕೆ ಉಜ್ಜಿದಾಗ ಸೊಳ್ಳೆಗಳು ಕಚ್ಚುವುದಿಲ್ಲ? ಎ ಸಾಸಿವೆ ಎಣ್ಣೆ, ಬಿ ಆಲಿವ್ ಎಣ್ಣೆ, ಸಿ ಆಲಿವ್ ಎಣ್ಣೆ, ಡಿ ಬೇವಿನ ಎಲೆ ಎಣ್ಣೆ. ಉತ್ತರ ಡಿ ಬೇವಿನ ಎಲೆ ಎಣ್ಣೆ. 26ನೇ ಪ್ರಶ್ನೆ, ಅತಿಯಾದ ಭಯದಿಂದ ದೇಹದ ಯಾವ ಭಾಗವು ಹಾನಿಗೊಳಗಾಗುತ್ತದೆ? ಎ ಯಕೃತ್, ಬಿ ಹೃದಯ, ಸಿ ಶ್ವಾಸಕೋಶಗಳು, ಡಿ ಮೂತ್ರಪಿಂಡಗಳು. ಉತ್ತರ ಡಿ ಮೂತ್ರಪಿಂಡಗಳು. 27ನೇ ಪ್ರಶ್ನೆ, ಯಾವ ಆಹಾರದಲ್ಲಿ ಎಲ್ಲಾ 13 ಜೀವಸತ್ವಗಳನ್ನು ಹೊಂದಿದೆ? ಎ ಮೊಟ್ಟೆ, ಬಿ ಆಲೂಗಡ್ಡೆ, ಸಿ ಮೊಸರು, ಡಿ ಜೇನು. ಉತ್ತರ ಎ ಮೊಟ್ಟೆ. 28ನೇ ಪ್ರಶ್ನೆ, ಯಾವ ಸಮುದ್ರ ಪ್ರಾಣಿಯು ಹಸಿರು ರಕ್ತವನ್ನು ಹೊಂದಿದೆ? ಎ ಸಮುದ್ರ ಆಮೆ, ತಿಮಿಂಗ್ಲ, ಸಿ ಆಕ್ಟೋಪಸ್, ಡಿ ಸ್ಟಾರ್ ಫಿಶ್. ಉತ್ತರ ಎ ಸಮುದ್ರ ಆಮೆ. 23ನೇ ಪ್ರಶ್ನೆ, ಬಿಸಿ ನೀರಿನಲ್ಲಿ ಸ್ನಾನ ಮಾಡುವವರಿಗೆ ಯಾವ ರೋಗ ಬರುವುದಿಲ್ಲ? ಎ ಅಸ್ತಮಾ, ಬಿ ಪಕ್ಷವಾತ, ಸಿ ನಿದ್ರಾಹೀನತೆ, ಡಿ ಹೃದಯಾಘಾತ. ಉತ್ತರ ಬಿ ಪಕ್ಷವಾತ. 30ನೇ ಪ್ರಶ್ನೆ, ಅತಿಯಾಗಿ ಮಾಂಸ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಎ ಕ್ಯಾನ್ಸರ್, ಬಿ ಅತಿಸಾರ, ಸಿ ಮಧುಮೇಹ, ಡಿ ಹೃದಯಾಘಾತ. ಉತ್ತರ ಡಿ ಹೃದಯಾಘಾತ.